ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಲಂಚ್ ಬಾಕ್ಸ್ ರೆಸಿಪಿನ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಅವರೆಕಾಯಿ ಸೀಸನ್ನು ಸಹ ಶುರುವಾಗಿರೋದ್ರಿಂದ ನೀವು ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಇವತ್ತು ಸಿಂಪಲ್ ರೆಸಿಪಿ. ಬೇಕಾಗಿರೋಂಥ ತಯಾರಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ತೆಂಗಿನಕಾಯಿನ ಹಾಲು ಪ್ರಿಪೇರ್ ಮಾಡ್ಕೊಳ್ಬೇಕು. ಮತ್ತು ಅವರೆಕಾಳೆಲ್ಲ ಬಿಡಿಸಿ ಇಟ್ಟಿದ್ದೀನಿ ನಾನು. ಈಗ ಹೆಸರುಬೇಳೆನ ಸ್ವಲ್ಪ ನೆನೆಸಿಟ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ನೆನೆಸ್ದಿರ ಇದ್ರೂ ನಡೆಯುತ್ತೆ. ಸ್ವಲ್ಪ ನೆನೆದವಾಗ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅನಂತರ ನೆನೆಸಿಟ್ಕೊಳ್ಬೇಕಾಗತ್ತೆ. ಅಂದಾಗೆ ಏನು ರೆಸಿಪಿ ಅಂತಂದರೆ, ಹೆಸರುಬೇಳೆ ಮತ್ತು ಅವರೆಕಾಳು ಪಡವಲಕಾಯಿ ಹಾಕ್ಬಿಟ್ಟು ಒಂದು ಕೂಟ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಯಲ್ಲಿ ರೈಸ್, ಕೋಕೋನಟ್ ರೈಸ್ ಅಥವಾ ಕೋಕೋನಟ್ ಪುಲಾವ್ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಈ ಕೂಟು ಚಪಾತಿ ಜೊತೆಗೆ ಅಥವಾ ಸೆಟ್ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಬೇರೆ ಕಳ್ಸಕ್ಕೆ ಇಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಕಳ್ಸದ ತೆಂಗಿನಕಾಯಿನ ಬರೀ ಸ್ವೀಟ್ಗೆ ಅಂತಲ್ಲ, ಖಾರದ ರೆಸಿಪಿಗೂ ಮಾಡ್ಬೋದು, ಆದರೆ ನಾನ್ ವೆಜ್ಗೆ ಮಾಡೋದಿಲ್ಲ ನಾನು. ಸೊ ಹಾಗಾಗಿ ಈ ತೆಂಗಿನ ಹಾಲೆಲ್ಲ ತೆಗೆದುಬಿಟ್ಟು ಒಂದು ಸ್ಪೆಷಲ್ ಕೋಕೋನಟ್ ರೈಸ್ ಅಥವಾ ಕೋಕೋನಟ್ ಪುಲಾವ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಬೆಳಗಿನ ಹೊತ್ತಲ್ಲಿ ಟೈಮ್ ಇರೋದಿಲ್ಲ, ತುಂಬ ಬ್ಯುಸಿ ಇರ್ತೀರಾ ಅಂತ ಅನ್ನೋದಾದರೆ ನೈಟೇ ನೀವು ಕೋಕೋನಟ್ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಳ್ಬೋದು. ಆದರೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಅಥವಾ ಫ್ರೀ ಇದ್ರೂ ಐ ಪ್ರಿಫರ್ ಫ್ರೆಶ್ ಕೋಕೋನಟ್ ಮಿಲ್ಕ್. ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಬಟ್ ಎಸ್, ಸಮ್ಟೈಮ್ಸ್ ನಾನು ಸಹ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟು ಕೆಲವೊಮ್ಮೆ ಯೂಸ್ ಮಾಡ್ತೀನಿ. ಆಪಮ್ಗೆ ಅಥವಾ ಇನ್ನೇನಾದರೂ ಬೇರೆ ರೆಸಿಪಿಗೆ ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ತೀನಿ. ಆದರೆ ನೀವು ಫ್ರಿಜ್ಜಲ್ಲಿಟ್ಟು ನೀವು ಮತ್ತೆ ಯೂಸ್ ಮಾಡ್ತೀರಾ ಅನ್ನೋದಾದರೆ 2ನೇ ದಿನದ ಮೇಲೆ ಅದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿಬಿಟ್ಟು ತುಂಬ ಬೇಗ ಅದು ಕೆಟ್ಟೋಗ್ಬಿಡುತ್ತೆ. ಅದು ಒಳ್ಳೆಯದು ಅಲ್ಲ ಯೂಸ್ ಮಾಡೋದು. ಸೊ ವಿತಿನ್ 2 ಡೇಸ್ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಓಕೆ. ಮತ್ತು ಇನ್ನೊಂದು ಒಳ್ಳೆ ಬೆನಿಫಿಟ್ ಏನು ಗೊತ್ತಾ, ಕೋಕೋನಟ್ ಮಿಲ್ಕ್ ಕನ್ಸ್ಯೂಮ್ ಮಾಡೋದ್ರಿಂದ ಹೊಟ್ಟೆಯಲ್ಲೆಲ್ಲ ಹುಣ್ಣಾಗಿರುತ್ತಲ್ಲ, ಆಗ ಖಾಲಿ ಹೊಟ್ಟೆಯಲ್ಲಿ ಈ ತೆಂಗಿನ ಹಾಲನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಸೇಮ್ ಎಳ್ನೀರು ಹೇಗೆ ನಮ್ಗೆ ಹೊಟ್ಟೆ ಹುಣ್ಣಾದವಾಗ ಅಥವಾ ತುಂಬ ಹೀಟ್ ಆದವಾಗ ಕುಡಿತೀವಿ, ಅದೇ ರೀತಿಯಲ್ಲಿ ಕೋಕೋನಟ್ ಮಿಲ್ಕನ್ನು ಸಹ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಯಾವುದೇ ರೀತಿ ಬೆಲ್ಲ ಸಕ್ಕರೆ ಏನೂ ಹಾಕ್ಕೊಳ್ದಿರೇ ಕುಡಿಬಹುದು. ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ತುಂಬ ಒಳ್ಳೆಯದು ಸಹ ಇದು. ನಾನಿಲ್ಲಿ ಗಟ್ಟಿ ತೆಂಗಿನ ಹಾಲು ಮತ್ತು ಅದರ ನಂತರ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟ್ರಾಕ್ಷನ್ ಇರುತ್ತಲ್ವ, ಸ್ವಲ್ಪ ತೆಳು ತೆಂಗಿನ ಹಾಲು, ಅದು ಎಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆಯಿತಾ? ನಿಮಗೇನಾದರೂ ತೆಳು ತೆಂಗಿನ ಹಾಲು ಬೇಕು ಅಂತಂದರೆ ಅದನ್ನ ಸಪ್ರೇಟಾಗಿ ಇಟ್ಕೊಳ್ಬೋದು. ಬೇರೆ ರೀತಿಯಲ್ಲಿ ಗ್ರೇವಿಗೆ ಅಥವಾ ಸಾಂಬಾರಿಗೆ ಇದಕ್ಕೆಲ್ಲನೂ ಹಾಕ್ಕೊಳ್ಬೋದು. ನಾನು ಕೋಕೋನಟ್ ಮಿಲ್ಕ್ ಹಾಕ್ಕೊಂಡು ರೈಸ್ ಮಾಡ್ತಾ ಇರೋದ್ರಿಂದ ಪೂರ್ತಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ, ತುಂಬ ಗಟ್ಟಿನೂ ಇರೋಲ್ಲ, ತುಂಬ ತೆಳುವೂ ಇರೋದಿಲ್ಲ, ಆ ರೀತಿಯಲ್ಲಿ ಒಂದೇ ಬಟ್ಲಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ರೈಸ್ನ ನೆನೆಸಿಟ್ಕೊಳ್ಳುವಂಥ ಸಮಯ. ಈಗ ನಾನಿಲ್ಲಿ 1.5 ಲೋಟದಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸ್, ಹಾಗೆ ಒಂದು 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿಯಷ್ಟು ಬಾಸ್ಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಸಡನ್ನಾಗಿ ರೇಷ್ಮಕ್ಕ ವೀಡಿಯೋ ನೆನಪಾಯಿತು, ಭಾನುಮತಿ ರೈಸ್ ಅಂತ ಅನ್ನೋದು ಬರ್ತಾಯಿತ್ತು, ಅದಕ್ಕೆ ಸ್ವಲ್ಪ ಪಾಸ್ ತೊಗೊಂಡ್ಬಿಟ್ಟೆ. ಅವ್ರದ್ದು ಕಾಮಿಡಿ ತುಂಬ ಚೆನ್ನಾಗಿರುತ್ತೆ, ಆವಾಗವಾಗ ನೋಡ್ತಾ ಇರ್ತೀನಿ. ಈಗ ನೆಕ್ಸ್ಟು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎರಡೂ ರೆಸಿಪಿಗೆ ನಮಗೆ ಈರುಳ್ಳಿ ಬೇಕಾಗುತ್ತೆ, ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಒಂದು ಕೋಕೋನಟ್ ರೈಸಿಗೆ, ಒಂದು ಕುರ್ಮಾಗೆ.
ಈಗ ಮೊದಲನೇದಾಗಿ ಕೋಕೋನಟ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ಬಿಸಿಯಾಗಿದ್ದ ನಂತರ ಇದಕ್ಕೆ ನಾನು ತೆಂಗಿನ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ತೆಂಗಿನ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಈ ರೀತಿಯೇ ಬಳಸೋದು. ಕೆಲವೊಮ್ಮೆ ಮಸ್ಟರ್ಡ್ ಆಯಿಲ್ನೂ ಬಳಸ್ತೀನಿ. ಆದಷ್ಟು ಹೆಲ್ತ್ ಕಡೆಗೆ ಗಮನ ಕೊಡಬೇಕು ಅಂತ ಈ ರಿಫೈನ್ಡ್ ಆಯಿಲ್ ಅಥವಾ ಪಾಮ್ ಆಯಿಲ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈಗ ಈ ಎಣ್ಣೆ ಬಿಸಿಯಾಗಿದ್ದ ನಂತರ ನಾರ್ಮಲ್ ಗರಂ ಮಸಾಲಗಳು ಏನೇನಿರುತ್ತೆ, ಹೋಲ್ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಪಲಾವಿನ ಎಲೆ ಇಂಥದ್ದು ನಿಮ್ಮ ಹತ್ರ ಯಾವುದಿದೆ ಅದನ್ನ ಹಾಕ್ಕೋಬೋದು. ಯಾವುದೂ ಇಲ್ಲ ಅನ್ನೋದಾದರೆ ಬರೀ ಚಕ್ಕೆ ಲವಂಗ ಹಾಕ್ಕೊಂಡ್ರೂ ಸಾಕಾಗತ್ತೆ. ಸೋಂಪು ಒಂದು ಅರ್ಧರಿಂದ 1 ಚಮಚದಷ್ಟು, 1-2 ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ. ಪಲಾವ್ಗಾಗಿರೋದ್ರಿಂದ ನಾನು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ಹೆಚ್ಚಿಟ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗೇ ಆಗುತ್ತೆ. ಮತ್ತು ಇಲ್ಲಿ ಕೂಟ್ ಮಾಡೋದಕ್ಕೆ ನಾನು ಇನ್ನೊಂದು ಕುಕ್ಕರಲ್ಲಿ ಈರುಳ್ಳಿ, ಟೊಮ್ಯಾಟೊ, ನೆನೆಸಿದಂಥ ಹೆಸರುಬೇಳೆ ಹಾಗೆ ಅವರೆಕಾಳು ಇದಿಷ್ಟು ಹಾಕಿಟ್ಕೊಂಡಿದ್ದೀನಿ. ಈರುಳ್ಳಿ ನಾವಿಲ್ಲೇನು ಪಲಾವ್ಗೆ ರೆಡಿ ಮಾಡಿರ್ತೀವಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಈ ರೀತಿ ಬಣ್ಣ ಬದಲಾಗಿದ ನಂತರ ನಾನು ಇದಕ್ಕೆ ಕೋಕೋನಟ್ ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫಸ್ಟು ಎಷ್ಟು ಲೋಟ ತೆಂಗಿನ ಹಾಲು ರೆಡಿ ಆಗಿದೆ ಅಂತ. ಒಟ್ಟು ಇಲ್ಲಿ 3 ಲೋಟದಷ್ಟು ತೆಂಗಿನ ಹಾಲು ಆಗಿದೆ ನನಗೆ. ನೋಡಿ ಆಲ್ಮೋಸ್ಟ್ 3 ಲೋಟ ಬರುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಮ್ಮಿ 3 ಲೋಟ ಆಯಿತು. ನಾವು ರೈಸ್ ಮೆಷರ್ಮೆಂಟ್ ತೊಗೊಂಡಿದ್ದು 1.25 ಲೋಟದಷ್ಟು. ಸೊ ಅದ್ರ ಡಬಲಷ್ಟು ನೀರು ಅಥವಾ ಹಾಲು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಪೂರ್ತಿ ಬರೀ ತೆಂಗಿನ ಹಾಲಲ್ಲೇ ಮಾಡ್ತಾಯಿದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕರಗಿದ ನಂತರ ನಾವು ಇದಕ್ಕೆ ರೈಸ್ ಸೇರಿಸ್ಕೊಳ್ಬೇಕಾಗತ್ತೆ. ಬಟ್ ಮೇಕ್ ಶ್ಯೂರ್ ತೆಂಗಿನ ಹಾಲು ಹಾಕಿದ ನಂತರ ಇದು ಕುದಿಯೋಕ್ಕೆ ಬಿಡ್ತೀರಲ್ವ, ಸೇಮ್ ನಾರ್ಮಲ್ ಹಾಲು ಥರನೇ ಇದು ಹುಕ್ ಬಂದುಬಿಡುತ್ತೆ. ಸೊ ಪಕ್ಕದಲ್ಲೇ ಇದ್ಬಿಟ್ಟು ನೋಡಿಕೊಂಡು ರೈಸ್ನ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಹುಕ್ಕಿ ಚೆಲ್ಲೋಗ್ಬಿಡುತ್ತೆ. ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 2 ಕೂಗು ಬರೆಸ್ಬಿಟ್ರೆ ನಮ್ಮ ಕೋಕೋನಟ್ ಪುಲಾವ್ ರೆಡಿ. ನೆಕ್ಸ್ಟ್ ಕೂಟು ಅಷ್ಟೇ, ಇದು ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಯಾಕಂದರೆ ಎಲ್ಲ ತಯಾರಿ ಆಗೋಗಿದೆ. ಎಲ್ಲ ಕುಕ್ಕರ್ಗೆ ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ. ಈಗ ಇದಕ್ಕೇ ಪಡವಲಕಾಯಿನ ಸೇರಿಸ್ಕೊಂಬಿಡೋಣ. ಪಡವಲಕಾಯಿ ತುಂಬ ಸಣ್ಣಕ್ಕೇನು ಹೆಚ್ಚಿಟ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲಿಂದು ಸ್ಕಿನ್ದು ಸ್ವಲ್ಪ ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರಕಾರಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಗೆ ಉಪ್ಪನ್ನು ಸಹ ಹಾಕಿ ಕೂಗಕ್ಕೆ ಬಿಟ್ಬಿಡೋಣ. ಕೂಟ್ಗೂ ಅಷ್ಟೇ 2 ಕೂಗು ಕೂಗಿದ್ರೆ ಸಾಕಾಗುತ್ತೆ. ಹದವಾಗಿ ಪಡವಲಕಾಯಿ ಎಲ್ಲ ಬೆಂದಿರುತ್ತೆ. ತುಂಬ ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಆಗಿಬಿಟ್ರೂ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ 2 ಕೂಗು ಕೂಗಿದ್ರೆ ನಡೆಯುತ್ತೆ. ನೋಡಿದ್ರೆ ಈಗ ನಮ್ಮ ಕೋಕೋನಟ್ ಪುಲಾವ್ದು ಕುಕ್ಕರ್ ಕೂಗಿ ತಣ್ಣಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮೇಲೆ ನೋಡೋದಕ್ಕೆ ನಿಮಗೆ ಇದು ಪೂರ್ತಿ ಕೆನೆಯೆಲ್ಲ ಸೆಟ್ಲಾಗಿರುತ್ತೆ. ಸ್ವಲ್ಪ ತುಂಬ ತಣ್ಣಗಲ್ಲ, ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಹದವಾಗಿ ಇದು ಹಾಲಿನ ಕೆನೆ ಥರ ಏನು ಫಾರ್ಮ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಮೇಲೆ ಮಾತ್ರ ಕ್ರೀಮಿ ಕನ್ಸಿಸ್ಟೆನ್ಸಿ ಇರುತ್ತೆ, ತಳದಲ್ಲಿ ಆ ಕ್ರೀಮಿನೆಸ್ ಏನೂ ಇರೋದಿಲ್ಲ. ಹಾಗಾಗಿ ನೀವು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕ್ಯಾಶ್ಯೂ ನಟ್ ಇತ್ತು ಅಂತಂದರೆ ಕ್ಯಾಶ್ಯೂ ನಟ್ಟು ಸೇರಿಸ್ಕೊಡಿ, ಲಾಸ್ಟ್ಲಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಕೂಟಿಗೆ ನಾವು ಬೇಯಕ್ಕೆ ಇಟ್ಟಿದ್ವಲ್ಲ ಇದು ಸಹ ಬೆಂದು ಕುಕ್ಕರೆಲ್ಲ ತಣ್ಣಗಾಗಿದೆ ನೋಡಿ, ಹದವಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ರುಬ್ಕೊಂಡಿದ್ದೆ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ರುಬ್ಕೊಳ್ಬೋದು. ನಾನೊಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದು. ಆ ಪೇಸ್ಟನ್ನು ಹಾಕ್ಕೊಂಡು ಅನಂತರ ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಅರಿಶಿಣದ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟನ್ನು ಹಾಕ್ಕೊಂಡು ಉಪ್ಪು ನೋಡ್ಕೊಳ್ಳಿ. ನಿಮಗೆ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೋಬೋದು. ಯಾಕಂದರೆ ಆಲ್ರೆಡಿ ನಾವು ಬೇಯಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಆರೆಂಜ್ ಕಲರ್ ಹಿಂಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ ಸಖತ್ತಾಗಿರುತ್ತೆ. ಇದಕ್ಕೊಂದು ಸಣ್ಣದೊಂದು ಒಗ್ಗರಣೆ ಕೊಟ್ಬಿಟ್ರು ಅಂತೂ ಇನ್ನೂ ಮಸ್ತಾಗಿರುತ್ತೆ. ಒಗ್ಗರಣೆ ಸೌಟಿಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಸಿ ಹಾಕಿದ ನಂತರ ಸಾಸಿವೆ,
ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಿಂಗನ್ನು ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಎಲ್ಲ. ಇದೆಲ್ಲ ಸೇರಿಸ್ಕೊಂಡು ಒಗ್ಗರಣೆ ರೆಡಿ ಮಾಡಿ ಕೂಟೊಳಗಡೆ ಸೇರಿಸಿದ್ರೆ ಮುಗೀತು. ಸೊ ಸಿಂಪಲ್ ಲಂಚ್ ರೆಡಿ ಆಯಿತು. Thursday, Friday. ಸೊ ಈ ರೀತಿ ನಾನು ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೋಕೋನಟ್ ಪುಲಾವ್ ಮತ್ತು ಅವರೆಕಾಳು ಮತ್ತು ಪಡವಲಕಾಯಿ ಹಾಕಿ ಕೂಟನ್ನು ರೆಡಿ ಮಾಡಿದ್ದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ವಿಡಿಯೋನ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.